ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಯಮಹಮಮೇಜಂ ಛೇಜಮಂದಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ पूज्याय राघवेन्द्राय सत्यधर्मरताय च भजतां कल्पवृक्षामते तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಇಲ್ಲಿವರೆಗೆ ಮುಖ್ಯ ಪ್ರಾಣಾಷ್ಟಕದಲ್ಲಿ 4 ಶ್ಲೋಕಗಳಾಗಿವೆ. ಈಗ 5ನೆಯ ಶ್ಲೋಕ. ಹನುಮಂತನ ಅವತಾರವನ್ನ ವರ್ಣನೆ ಮಾಡಾಯ್ತು ಈ ಹಿಂದಕ್ಕೆ. ಈಗ ಭೀಮಸೇನ ದೇವರ ವರ್ಣನೆಯನ್ನ ಮಾಡ್ತಾರೆ. ಕಾಮೀಯೇನ ಹಿ ಕೀಚಕೋ ವಿನಿಹತಃ ಕ್ರೋಧೀ ಚ ದುಃಶಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋ ಬಕಃ ಕೃಷ್ಣೇರ್ಷ್ಯಾಭಿರತಶ್ಚ ಮಾಗಧಪತಿಃ ಷಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯಾ ದಾಸಂ ಹಿಮಾಮುದ್ಧರ. ಕೊನೆಯ ಸಾಲಿನಲ್ಲಿ ಅಂತಹ ಭೀಮಸೇನ ದೇವರೇ ಗುಣಾಭಿರಾಮ ಅಂತ, ಸದ್ಗುಣಗಳ ಖನೆ ಯಾರು ಭೀಮಸೇನ ದೇವರು. ಅಭಿರಾಮ ಅಂದ್ರೆ ಸುತ್ತಲೂ ಗುಣಗಳನ್ನ ಇಟ್ಟುಕೊಂಡಿರೋದ್ರಿಂದ ರಾಮ ವಿಹರಿಸ್ತಾ ಇದ್ದಾನೆ. ಸದ್ಗುಣಗಳಿಂದಾಗಿ ಎಲ್ಲ ಕಡೆ ಶೋಭಿಸ್ತಾ ಇದ್ದಾನೆ ಭೀಮ. ಅಂತ ಭೀಮ ದಯೆಯ ದಾಸಂ ಹಿಮ ಉದ್ಧರ, ದಯೆಯಿಂದ ಕಾರುಣ್ಯ ಬೀರಿ ದಾಸನಾದ ನನ್ನನ್ನು ಉದ್ಧರಿಸು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಇಲ್ಲಿ ಭೀಮಸೇನ ದೇವರ ಶಕ್ತಿಯನ್ನು ತೋರಿಸ್ತಾರೆ ಈ ಶ್ಲೋಕದಲ್ಲಿ. ನೀವು ಗಮನಿಸ್ಬೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಏನೇನಿದೆ ಇದೆಲ್ಲ ಭೀಮಸೇನ ದೇವರ ಕಾಲ್ ತುದಿಯಲ್ಲಿತ್ತು ಅಂತ. ಅಂದ್ರೆ ಮೆಟ್ಟಿ ನಿಂತಿದ್ರು ಭೀಮಸೇನ ದೇವರು. ಯಾರನ್ನು ಕೂಡ ನಿಗ್ರಹ ಮಾಡಿದ್ರು. ಇದು ಬಹಳ ಕಷ್ಟ. ಕಾಮಕ್ರೋಧಾದಿಗಳ ನಿಗ್ರಹ ಅನ್ನೋದು ಕಲಿಬಾಧೆ ಯಾರಿಗಿಲ್ವೋ ಅಂಥವ್ರಿಗೆ ಮಾತ್ರ ಸಾಧ್ಯ. ಕಲಿಯ ನಿಗ್ರಹ ಮಾಡೋ ಶಕ್ತಿ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಸಾಧ್ಯ. ಭೀಮಸೇನ ದೇವರು ಕಲಿಯ ನಿಗ್ರಹನ ಮಾಡುವಂತಹ ಶಕ್ತಿ ಇರೋರು. ಬೇರೆ ದೇವತೆಗಳು ಕೂಡ ಕಲಿಯ ನಿಗ್ರಹ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಶಕ್ತರಲ್ಲ. ಹಾಗಾಗಿ ಕಾಮ, ಕ್ರೋಧ, ಲೋಭ ಇದನ್ನೆಲ್ಲ ಗೆದ್ದಿದ್ದಾರಂತೆ ಭೀಮಸೇನ ದೇವರು. ಇದೊಂದು ಅದ್ಭುತ ಚಿಂತನೆ. ಹೇಗ್ ಗೆದ್ದಿದ್ದಾರೆ ಅಂದ್ರೆ, ಈ ಕಾಮದ ಪ್ರತೀಕ ಒಬ್ಬ ಇದ್ದಾನೆ, ಕ್ರೋಧದ ಪ್ರತೀಕ ಒಬ್ಬ ಇದ್ದಾನೆ. ಅವ್ನು ನೋಡಿದ್ರೆ ಕಾಮ ನೆನಪಾಗುತ್ತೆ, ಇನ್ನೊಬ್ಬ ನೋಡಿದ್ರೆ ಕ್ರೋಧ ನೆನಪಾಗುತ್ತೆ, ಇನ್ನೊಬ್ಬ ಲೋಭ ನೆನಪಾಗತ್ತೆ, ಇನ್ನೊಬ್ಬ ನೋಡಿದ್ರೆ ಮದ ನೆನಪಾಗತ್ತೆ, ಇನ್ನೊಬ್ಬ ನೋಡಿದ್ರೆ ಅಸೂಯೆ, ಈರ್ಷ್ಯೆ ನೆನಪಾಗತ್ತೆ. ಹೀಗೆ ಅನೇಕ ದೋಷಗಳು ಒಬ್ಬೊಬ್ಬ ನೋಡಿದ್ರೆ ನೆನಪಾಗತ್ತೆ. ಹಾಗಿದ್ದಾರೆ. ಅವನ್ನೆಲ್ಲ ಭೀಮಸೇನ ದೇವರು ನಿಗ್ರಹ ಮಾಡಿದ್ದಾರೆ.
ಅವನ್ನೆಲ್ಲ ನಿಗ್ರಹ ಮಾಡಿದ್ಮೇಲೆ ಇವರು ಕಾಮಕ್ರೋಧಾದಿಗಳನ್ನು ಗೆದ್ದಿದ್ದಾರೆ ಅಂತಾನೆ ಅರ್ಥ ಅಂತ ಹೀಗೆ ಈ ಶ್ಲೋಕದಲ್ಲಿ ಬೆಳೆಸ್ತಾರೆ. ಮೊದಲು ಕಾಮದಂತೆ ಕಾಣೋನ್ ಯಾರು? ಕಾಮ ಪ್ರತೀಕ ಯಾರು? ಕೀಚಕ. ಆ ಕೀಚಕ ದ್ರೌಪದಿಯನ್ನ ಕಾಮಿಸಿದ. ಎಂಥ ಕಾಮುಕ! ಅಂತ ಕಾಮುಕನಾದ ಕೀಚಕನನ್ನ ಭೀಮಸೇನ ದೇವರು ಸಂಹಾರ ಮಾಡಿದ್ರು. ಅದನ್ನ ಮೊದಲನೇ ಭಾಗ ಹೇಳ್ತಾ ಇದೆ. ಕಾಮಿ ಕೀಚಕ ಏನ ಹಿ ವಿನಿಹತಃ. ಕಾಮಿಯಾದ ಕೀಚಕ ಯಾರಿಂದ ವಿನಿಹತಃ ಸತ್ತನೋ, ಯಾರಿಂದ ಸಂಹರಿಸಲ್ಪಟ್ಟ? ಭೀಮಸೇನ ದೇವರಿಂದ. ಇನ್ನು ಮುಂದಕ್ಕೆ ಕಾಮವನ್ನ ಗೆದ್ದಿದ್ದಾರೆ ಅಂತ ಅರ್ಥ ಭೀಮಸೇನ ದೇವರು. ಕ್ರೋಧೀಚ ದುಶಾಸನ. ಕ್ರೋಧಿ ದುಶಾಸನ. ಸಿಕ್ಕಾಬಟ್ಟೆ ಕ್ರೋಧ ಯಾರಿಗೆ? ದುಶಾಸನಿಗೆ. ಅಂಥ ಕ್ರೋಧಿಯಾದ ದುಶಾಸನನ್ನ ಗೆದ್ದಿದ್ದಾರೆ. ಸ್ತಬ್ಧೋ ಲುಬ್ಧ ಸುಯೋಧನಶ್ಚ. ಇನ್ನು ನಾನು ಭಾರಿ ದೊಡ್ಡವನು ಅಂತ ಅಹಂಕಾರದಿಂದ ಇದ್ದ ಯಾರು? ಈ ದುರ್ಯೋಧನ. ಮತ್ತೆ ಲೋಭ ಜಾಸ್ತಿ ಆ ದುರ್ಯೋಧನನಿಗೆ, ರಾಜ್ಯ ಲೋಭ. ಹಾಗಾಗಿ ಆ ದುರ್ಯೋಧನ ನಿಗ್ರಹವನ್ನು ಇವರು ಮಾಡಿದ್ದಾರೆ. ಅದರಿಂದ ಲೋಭವನ್ನ ಗೆದ್ದಿದ್ದಾರೆ, ಕ್ರೋಧವನ್ನ ಗೆದ್ದಿದ್ದಾರೆ, ಅದೇ ರೀತಿ ಕಾಮವನ್ನು ಗೆದ್ದಿದ್ದಾರೆ ಅಂತ ಇಷ್ಟು ಗೊತ್ತಾಯ್ತು. ಇನ್ನು ಮಣಿಮಾನ್ ಮುಗ್ಧ ಮದಾಂಧೋಪಕಃ ಅಂತ ಅಲ್ಲಿ ಮಣಿಮಾನ್ ಅಂತ ಹೇಳಿದ್ದಾರೆ. ಭೀಮಸೇನ ದೇವರು ಮಣಿಮಂತನನ್ನ ಗೆದ್ದಿದ್ದಾರೆ. ಮುಗ್ಧ ಮೋಹ ಅಂದ್ರೆ ಎಲ್ಲರಿಗೂ ಅಜ್ಞಾನವನ್ನ ತಂದುಕೊಡುವಂತಹ, ಮೋಹವನ್ನ ತಂದುಕೊಡುವಂತಹ ಮಣಿಮಂತ ಏನಿದ್ದಾನೆ ಅವನನ್ನ ಗೆದ್ದಿದ್ದಾರೆ. ಇದು ಬಹಳ ಪ್ರಸಿದ್ಧ. ಇನ್ನು ಮದಾಂಧೋಪಕ, ಮದ ಜಾಸ್ತಿಯಾಗಿ ಕುರುಡತನ ಬಂದಿತ್ತಂತೆ ಯಾರಿಗೆ? ಬಕಾಸುರನಿಗೆ. ಆ ಬಕರನ್ನು ಕೂಡ ಏಕಚಕ್ರ ನಗರದಲ್ಲಿದ್ದಾಗ ಭೀಮಸೇನ ದೇವರು ತಾವ ನಿಗ್ರಹವನ್ನ ಮಾಡಿದ್ದಾರೆ. ಹಾಗಾದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಎಲ್ಲದರ ಪ್ರತೀಕರಾದ ಕೀಚಕ, ದುಶಾಸನ, ದುರ್ಯೋಧನ, ಅದು ಲುಬ್ಧ ಸುಯೋಧನ ಅಂತ ಇಲ್ಲಿ ಹೇಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಸುಯೋಧನ ಅಂತ ಅನೇಕ ಬಾರಿ ಬಳಸ್ತಾರೆ, ಅದೇ ರೀತಿ ಸುಯೋಧನ ಅಂತಾನೆ ಬಳಸಿದ್ದಾರೆ. ಇನ್ನು ಮಣಿಮಂತ, ಆಮೇಲೆ ಮದಾಂಧನಾದ ಬಕಾಸುರ. ಇದಾದ್ಮೇಲೆ ಕೊನೆಗೆ ಜರಾಸಂಧನ ಬಗ್ಗೆ ಬರ್ತದೆ. ಕೃಷ್ಣೇರ್ಷ್ಯಾಭಿರತಶ್ಚ ಮಾಗಧಪತಿ. ಮಾಗಧ, ಮಗಧ ದೇಶದ ರಾಜ ಜರಾಸಂಧ. ಆ ಜರಾಸಂಧನ ನಿಗ್ರಹವನ್ನ ಮಾಡಿದ್ದಾರೆ. ಆ ಜರಾಸಂಧನಿಗೆ ಈರ್ಷೆ, ಆಮೇಲೆ ದೋಷ. ಈರ್ಷೆ ಅಂದ್ರೆ ಆ ಜರಾಸಂಧ ಅಂತ ಅರ್ಥ. ಹಾಗಿದ್ದ ಯಾರ ಮೇಲೆ? ಕೃಷ್ಣನ ಮೇಲೆ. ಅದಕ್ಕೆ ಕೃಷ್ಣ ಈರ್ಷ್ಯ ಅಭಿರತಃ. ಯಾರು? ಮಾಗಧಪತಿ ಅಂದ್ರೆ ಜರಾಸಂಧ. ಹೀಗೆ ಷಡ್ವೈರಿ ವರ್ಗಾತ್ ಸದಾ. ಈ ಷಡ್ವೈರಿಗಳು 6 ಜನ ಶತ್ರುಗಳೇನಿದ್ದಾರೆ, ಈ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಇದರ ಪ್ರತೀಕದಂತೆ ಇರುವ ಕೀಚಕ, ದುಶಾಸನ, ದುರ್ಯೋಧನ, ಮಣಿಮಂತ, ಬಕ ಮತ್ತೆ ಜರಾಸಂಧ, ಇವನ್ನೆಲ್ಲ ನೀನು ಗೆದ್ದಿದೀಯಾ ಅಂತ ಭೀಮಸೇನ ದೇವರೇ ನನ್ನನ್ನ ಈ 6 ವಿಧವಾದ ಶತ್ರುಗಳಿಂದ ಕಾಪಾಡು, ರಕ್ಷಣೆ ಮಾಡು, ಕಾರುಣ್ಯ ಬೀರು, ಉದ್ಧರಿಸು ಅಂತ ಒಳ್ಳೆ ಅದ್ಭುತವಾದ ಶ್ಲೋಕ. ನಾವು ದಿವಸ ಎಲ್ಲಾ ಕಡೆ ಕೇಳ್ತಾ ಇರ್ತೀವಿ, ಕಾಮಾದಿಗಳ ನಿಗ್ರಹವನ್ನ ಮಾಡು ದೇವರೇ ಅಂತ ಪ್ರಾರ್ಥನೆ ಮಾಡ್ಬೇಕಂತ ದಿವಸ. ಅದಕ್ಕೆ ಈ ಶ್ಲೋಕ ತುಂಬಾ ಚೆನ್ನಾಗಿದೆ. ಈ ಶ್ಲೋಕವನ್ನ ಪಾರಾಯಣ ಮಾಡ್ಬಿಟ್ರೆ ಎಲ್ಲದರ ಸಂಗ್ರಹ ಆಗ್ಬಿಡುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ ಮದ ಮಾತ್ಸರ್ಯ ಪ್ರತೀಕ ಯಾರು? ಅದನ್ನ ಯಾರು ಗೆದ್ರು? ಭೀಮಸೇನ ದೇವರು. ಅವರಿಂದ ರಕ್ಷಣೆಯನ್ನ ಪ್ರಾರ್ಥನೆ ಮಾಡೋದು. ಇನ್ನು ಮುಂದೆ ಹೋಗೋಣ. ಮುಂದೆ ಭೀಮಸೇನ ದೇವರು ಮಾಡಿದ ಇನ್ನು ವಿಶಿಷ್ಟವಾದ ಕಾರ್ಯಗಳು ಯಾವುದು ಅನ್ನೋದನ್ನ ವರ್ಣಿಸ್ತಾರೆ. 6ನೆಯ ಶ್ಲೋಕ. ದಾಹಾದ್ಯೇನ ವಿಮೋಚಿತೋ ನಿಜ ಜನಃ ಸತ್ವಂ ಭವಾಗ್ನೇರವ ಸ್ವೀಯಾತ್ವ ಪ್ರತಿಬಂಧಕಶ್ಚ ನಿಹತಃ ಕಿರ್ಮೀರ ನಾಮಾರಣೆ ಪ್ರೋತ್ಯನ್ ಮಧ್ವ ಮತಾತ್ವಗಸ್ಯ ಸದಯ ಪ್ರತ್ಯರ್ಥಿನಃ ಸಾದಯ ಸ್ವಾಮಿನ್ ಸೋಮಕುಲಾಗ್ರಗಣ್ಯ ಭವತಃ ಪೋತಂ ಹಿಮಾಂ ನತ್ಯಜ. ಪೋತಂ ಹಿಮಾಂ ನತ್ಯಜ, ನಾನಿನ್ನ ಮಗು ಅಂತ. ಮುಖ್ಯ ಪ್ರಾಣ ದೇವರ ಬಳಿ ಆಗ್ಲಿ, ವಾದರಾಜರ ಬಳಿ ಆಗ್ಲಿ, ದೇವರ ಬಳಿ ಆಗ್ಲಿ ನಾವೇನ್ ಪ್ರಾರ್ಥನೆ ಮಾಡ್ಬೇಕು? ನಾವು ನಿಮ್ಮ ಮಕ್ಕಳು, ಮಕ್ಕಳಂತೆ ಕಾಪಾಡಿ. ಪೋತಂ ಹಿಮಾಂ, ಮಾಂ ಹಿ ಪೋತಂ, ನಿನ್ನ ಮಗು ನಾನು, ನನ್ನನ್ನ
ಬಿಡಬೇಡ. ನ ತ್ಯಜ, ತಾಯಿಯ ಪ್ರೀತಿಯನ್ನು ತೋರಿಸು. ಸೋಮ ಕುಲಾಗ್ರಗಣ್ಯ ಸ್ವಾಮಿನ್ ಭವತಃ. ಸೋಮಕುಲ ಅಂದ್ರೆ ಸೋಮ ಅಂದ್ರೆ ಚಂದ್ರ. ಆ ಚಂದ್ರನ ಕುಲದಲ್ಲಿ ಅಗ್ರಗಣ್ಯನಾದವನು ನೀನು. ಯಾರು? ಭೀಮಸೇನ. ಕೃಷ್ಣನಾಗ್ಲಿ ಭೀಮನಾಗ್ಲಿ ಎಲ್ಲ ಸೋಮ ಕುಲಾಗದಲ್ಲೇ ಬಂದವರು. ಹಾಗಾಗಿ ಚಂದ್ರವಂಶದಲ್ಲಿ ಬಂದ ಅಗ್ರಗಣ್ಯನಾದ ಭೀಮ ಸ್ವಾಮಿ ನೀನು. ಅದು ಭವತಃ ಅಂತ ಇದು ಒಳ್ಳೆ ಶಬ್ದನೇ. ತವ ಅಂತ ಹೇಳಿ ನೀನು ಅಂತ ಅಲ್ಲ, ಅದು ಭವತಃ ನೀವು ಅನ್ನೋ ಅರ್ಥದಲ್ಲೇ ಬರೋದು ಭವಾನ್ ಶಬ್ದ. ನೀವು ಅಂತ, ನೀವು ಮಗುವಾದ ನನ್ನನ್ನ ಬಿಡಬೇಡಿ ಅಂತ ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭೀಮನನ್ನ ಪ್ರಾರ್ಥನೆ ಮಾಡೋದಕ್ಕೆ ಏನ್ ಕಾರಣ? ಅಂಥದ್ದೇನ್ ಮಾಡಿದಾನೆ ಭೀಮ ಅಂದ್ರೆ, ನೋಡಿ ನಮಗೆ ಒಂದು ಬೆಂಕಿ ಹತ್ಕೊಳ್ಲಿಕ್ಕೆ ಇದೆಯಂತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಂತೆ, ಅದು ಹತ್ತಬಾರ್ದಂತೆ. ಅಷ್ಟೇ ಅಲ್ಲ, ಅದು ಕಾಡ್ಗಿ ಚಿಂತರ ಬಂದು ನಮ್ಮನ್ನು ಕಬಳಿಸಬಹುದು. ಅದನ್ನ ತಪ್ಪಿಸ್ಕೊಳ್ಬೇಕಾಗಿದೆ. ಒಂದಾ ಅಗ್ನಿ ಬಾಧೆಯಿಂದ ಬಳಲ್ತಾ ಇದೀವಿ ನಾವು, ನಮಗ್ ಗೊತ್ತಾಗ್ತಾ ಇಲ್ಲ, ಪೂರ್ಣ ಸುಟ್ಟಾಕ್ಬಿಡಂತ ನಮ್ಮನ್ನ. ಅದನ್ನ ತಪ್ಪಿಸ್ಕೊಳ್ಬೇಕಾಗಿದೆ. ಮತ್ತೊಂದು, ನಾವು ಹೋಗೋ ದಾರಿಯಲ್ಲಿ ಅನೇಕ ಶತ್ರುಗಳು ನಮ್ಮನ್ನ ತಡಿತಾ ಇದ್ದಾರೆ, ಮುಂದೆ ಹೋಗ್ಲಿಕ್ ಬಿಡ್ತಾ ಇಲ್ಲ. ನಾವು ಸಾಧನೆ ಮಾಡ್ಬೇಕು, ಆದ್ರೆ ಮುಂದೆ ತಡಿತಾ ಇದ್ದಾರೆ, ಬಿಡ್ತಾ ಇಲ್ಲ. ಅಂತವ್ರನ್ನ ಗೆಲ್ಲಬೇಕಾಗಿದೆ. ಹೀಗೆ ಅನೇಕ ಶತ್ರುಗಳು ಮಧ್ಯಕ್ಕೆ ಬಂದು ತಡಿತಾ ಇದೆ, ಅವ್ರನ್ನೆಲ್ಲ ನಾಶ ಮಾಡೋದ್ ಅಗತ್ಯ ಇದೆ. ಮತ್ತೆ ಅಗ್ನಿಯ ಬಾಧೆ ನಮಗಿದೆ, ಬೆಂಕಿ ಹತ್ಕೊಂಡಿದೆ, ಇನ್ನೇನು ಹತ್ಕೊಳ್ಳಿಕ್ಕೂ ಇದೆ ಅಥವಾ ಹತ್ಕೊಂಡಿದೆ ಸ್ವಲ್ಪ, ಅದನ್ನ ಪರಿಹರಿಸ್ಕೊಡ್ಬೇಕು. ಇದೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಭೀಮಸೇನ ದೇವರನ್ನು ಹಿಡಿಬೇಕಂತ. ಯಾಕೆ ಅಂದ್ರೆ, ದಾಹಾತ್ ಏನ ವಿಮೋಚಿತೋ ನಿಜ ಜನ ತಮ್ಮವರನ್ನ, ತನ್ನ ತಮ್ಮಂದಿರನ್ನ ಮತ್ತೆ ಅಣ್ಣನನ್ನ ಕುಂತಿ ದೇವಿಯನ್ನ ತಾನು ದಾಹಾತ್ ಏನ ವಿಮೋಚಿತ, ದಾಹ ಸುಡೋ ಬೆಂಕಿಯಿಂದ ರಕ್ಷಣೆ ಮಾಡಿದ. ಅದೇನೋ ಅರಗಿನ ಮನೆ ಏನಿದೆ, ಅರಗಿನ ಮನೆಯಿಂದ ರಕ್ಷಣೆ ಮಾಡಿದ. ಯಾಕೆಂದ್ರೆ ಅವರೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಇವರಷ್ಟು ಜನನ ಸಾಯಿಸ್ಬೇಕು ಅಂತ ಆ ಪುರೋಚನನ ಮುಖಾಂತರ, ಮತ್ತೆ ಆ ಪುರೋಚನನ ತಾಯಿ ಏನಿದ್ರು ಅವಳ ಮುಖಾಂತರ ಈ ವಿಷವನ್ನ ಹಾಕಿ, ಅದೇ ರೀತಿ ಅರಗಿನ ಮನೆಯಲ್ಲಿ ಇವರೆಲ್ಲ ಸುಟ್ಟಾಕ್ಬೇಕು ಅಂತ ಸಂಕಲ್ಪ ಮಾಡಿದ್ರು ಅವರೆಲ್ಲ. ಆದ್ರೆ ತನ್ನವರನ್ನೆಲ್ಲ ಹೊತ್ತುಕೊಂಡು, ತಾನೊಬ್ಬನೇ ಅಷ್ಟೋ ಜನ ಹೊತ್ತುಕೊಳ್ತಾನೆ ಭೀಮಸೇನ ದೇವ, ತನ್ನ ಭುಜದ ಮೇಲೆ, ಕೈಯಲ್ಲಿ, ಕೊಂಕಳಲ್ಲಿ ಹೀಗೆಲ್ಲ ಹೊತ್ತುಕೊಂಡು ತಾನು ಅಷ್ಟೂ ಜನರನ್ನ ಕಾಪಾಡ್ತಾನೆ. ಹಾಗಾದ್ರೆ ಬೆಂಕಿಯಿಂದ ಕಾಪಾಡಿದ ಯಾರು? ಭೀಮ. ಅಂತ ಭೀಮಸೇನ ದೇವರೇ ನೀವು ಭವಾಗ್ನೇಹೆ ಅವ. ಇಲ್ಲೂ ಒಂದು ಬೆಂಕಿ ಇದೆ, ಯಾವುದು? ಸಂಸಾರ ಧಾವಾನಲ. ಈ ಸಂಸಾರ ಇದೆಯಲ್ಲ, ಇದೊಂದು ಬೆಂಕಿ ತರ, ಗೊತ್ತಾಗಲ್ಲ, ಅದು ಹತ್ಕೊಂಡ್ಬಿಟ್ಟಿದೆ. ಆದ್ರೆ ಇದನ್ನ ತಪ್ಪಿಸ್ಕೊಳ್ಳೋದು ಹೇಗೆ? ಇದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅವತ್ತಿನ ದಿವ್ಸ ತಮ್ಮವರನ್ನ ಬೆಂಕಿಯಿಂದ ಕಾಪಾಡಿದ್ನಲ್ಲ ಭೀಮ, ಹಾಗೆ ನಾನು ನಿನ್ನವನೇ, ನಾನು ನಿನ್ನ ಮಗು, ಹಾಗಾಗಿ ನಿನ್ನವನಾದ ನನ್ನನ್ನ ಕಾಪಾಡಬೇಕು ಈ ಬೆಂಕಿಯಿಂದ, ಸಂಸಾರ ಅನ್ನೋ ಅಗ್ನಿಯಿಂದ ಅಂತ ಸುಂದರವಾದ ಪ್ರಾರ್ಥನೆ. ಸರಿ, ಮುಂದೆ ಕಿರ್ಮೀರ ಬಂದ. ಕಿರ್ಮೀರ ಯಾವಾಗ ಬಂದ? ಆ ದಾರಿಲಿ ಹೋಗ್ಬೇಕಾದ್ರೆ ಕಿರ್ಮೀರ ತಾನು ಬಂದು ತಡದ. ಆ ಕಿರ್ಮೀರ ಯಾರು ತಮ್ಮ ದಾರಿಗೆ ಅಡ್ಡ ಬರ್ತಾರೋ ಅಂಥವ್ರನ್ನ ಸಂಹಾರ ಮಾಡ್ತಾರೆ. ಸ್ವೀಯ ಅಧ್ವ ಪ್ರತಿಬಂಧಕಶ್ಚ ನಿಹತಃ. ಯುದ್ಧದಲ್ಲಿ ನಾವು ನೋಡಿದ್ವಿ, ಆ ಕಿರ್ಮೀರ ಬಂದಾಗ ಈ ಭೀಮಸೇನ ದೇವರು ಸಂಹಾರ ಮಾಡಿದ್ರು. ನಾವ್ ಹೋಗೋ ದಾರಿಯಲ್ಲಿ ಯಾರಾದ್ರೂ ಅಡ್ಡಕ್ ಬಂದು ಅಂತಾದ್ರೆ ಒಳ್ಳೆ ಕೆಲ್ಸಕ್ಕೆ, ಹಾಗಾಗಿ ಒಳ್ಳೆ ದಾರಿಯಲ್ಲಿ ಏನಾದ್ರು ತೊಂದರೆ ಬರುವಂತದ್ದಿದ್ರೆ ಆಗ ಭೀಮಸೇನ ದೇವರನ್ನ ನೆನಪಿಸ್ಕೊಡಿ. ಯಾಕೆ? ಕಿರ್ಮೀರನ್ನ ಸಂಹಾರ ಮಾಡಿದವರು ಅವರು. ಇದಷ್ಟೇ ಅಲ್ಲ, ಪ್ರೋದ್ಯನ್ ಮಧ್ವಮತ ಅರ್ಧಕಸ್ಯ ಪ್ರತ್ಯರ್ಥಿನಃ ಸದಯ ಸಾಧಯ ಅಂತ, ಸಾಧಯ ಅಂತ ಇದೆ. ಅಲ್ಲಿ ಸಾಧಯ ಮಾಡ್ಬಾರ್ದು, ಸಾಧಯ ಅಂತ ಇರ್ಬೇಕು. ಸಾಧಯ ಅಂದ್ರೆ ನಾಶ ಮಾಡೋದು ಅಂತ ಅರ್ಥ. ಇಲ್ಲಿ ಪ್ರೋದ್ಯನ್ ಮಧ್ವಮತ ಅರ್ಧಕಸ್ಯ ಅಂದ್ರೆ ಉದಯಿಸ್ತಾ ಇದೆ ಯಾವುದು? ಮಧ್ವಮತ. ಚೆನ್ನಾಗಿ ಬೆಳಗ್ತಾ ಇರೋದು ಯಾವುದು? ಮಧ್ವಾಚಾರ್ಯರ ಮತ. ಆ ಮತದ ದಾರಿಯಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಸಾಧನೆ ಮಾಡ್ಲಿಕ್ಕೆ ಬಿಡಲ್ಲ ಜನ. ಹಾಗೆ ಒಳ್ಳೆ ಮಾರ್ಗದಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಬಿಡಲ್ಲ, ತಡೆ ಹಿಡಿತಾ ಇರ್ತಾರೆ. ಅಂತ ಮಧ್ವ ಮತದಲ್ಲಿ ಅದರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತ ನನ್ನನ್ನ ಅನೇಕ ಶತ್ರುಗಳು ಬಾಧಿಸ್ತಾ ಇದ್ದಾರೆ. ಆ ಶತ್ರುಗಳನ್ನೆಲ್ಲ ನೀನು ದಯಾಪೂರ್ಣವಾದ ನೀನು ದಯವಿಟ್ಟು ಅವನ್ನೆಲ್ಲ ಮುಗಿಸ್ಬಿಡು ಅಂತ ಭೀಮಸೇನನ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಭವತಃ ಭೂತಂಹಿ ಮಾಂ ನ ತ್ಯಜ. ಅದರಿಂದ ನಿನ್ನ ಮಗುವಾದ ನನ್ನನ್ನು ಎಂದಿಗೂ ಕೂಡ ಬಿಡಬೇಡ ಅಂತ. ಇಲ್ಲಿಗೆ ಭೀಮಸೇನ ದೇವರ ಅವತಾರದ ವರ್ಣನೆಯನ್ನ ಮಾಡ್ತಾ ಮುಂದಕ್ಕೆ ನೋಡೋಣ, ಮುಂದೆ ಇನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತ.
ಮಧ್ವಾಚಾರ್ಯರ ವರ್ಣನೆಗೆ ಮುಂದಕ್ಕೆ ಹೋಗ್ತಾರೆ. 2 ಶ್ಲೋಕದಲ್ಲಿ ಮಧ್ವಾಚಾರ್ಯರ ವರ್ಣನೆ, ಅದಾದ್ಮೇಲೆ ಈ ಸ್ತೋತ್ರದ ಉಪಸಂಹಾರ ಮುಕ್ತಾಯವನ್ನ ಮಾಡ್ತಾರೆ. ಈಗ 7ನೇ ಶ್ಲೋಕ. ವಿದ್ಯಾ ಸಿಂಧು ಮಹೋದಯ ದ್ವಿಜಪಥ ಪ್ರಜ್ಞಪ್ತಿ ಬೀಜೋದಯ ಪ್ರತ್ಯರ್ಥಂ ಭುಜಮುದ್ರಣ ಪ್ರಿಯಜನ ಪ್ರತ್ಯೂಹ ಘರ್ಮಾರ್ದನ ಹೃಲ್ಲಗ್ನಾಮಲ ಕೃಷ್ಣ ಸಸ್ಮಿತದಜಾ ದೀಕ್ಷಾ ಸುಧಾಧಿಷ್ಣ್ಯಮಾಂ ಶ್ರೀಮನ್ಮಧ್ವಮುನೀಂದ್ರ ಚಂದ್ರ ಕುಮುದಸ್ಥಾನೀಯಮುದ್ಬೋಧಯ. ಕೊನೆಯ ಸಾಲನ ಪ್ರತಿ ಸಲ ಗಮನಿಸ್ಬೇಕು. ಶ್ರೀಮನ್ ಮಧ್ವ ಮುನೀಂದ್ರ ಚಂದ್ರ ಕುಮುದ ಸ್ಥಾನೀಯ ಉದ್ಬೋಧಯ. ಅಲ್ಲಿ ಉದ್ಬೋಧಯ ಅಂತ ನನ್ನ ಅರಳಿಸು ಅಂತ. ಯಾಕೆ ಅಂದ್ರೆ ನಾನು ಈ ಚಂದ್ರ ಬಂದಾಗ ಕುಮುದ ಇರುತ್ತಲ್ಲ, ಕುಮುದ ಪುಷ್ಪ, ಆ ಕುಮುದ ಅರಳುತ್ತಂತೆ ಚಂದ್ರ ಬಂದಾಗ. ಅದಕ್ಕೆ ಸೂರ್ಯ ಇಷ್ಟ ಇಲ್ಲ. ಈ ಕಮಲಕ್ಕೆ ಸೂರ್ಯ ಇಷ್ಟ, ಕುಮುದಕ್ಕೆ ಚಂದ್ರ ಇಷ್ಟ. ಸೂರ್ಯ ಬಂದ್ರೆ ಅದು ಅರಳುತ್ತೆ, ಅದು ಚಂದ್ರ ಬಂದಾಗ ಇದು ಅರಳುತ್ತೆ. ಪರಸ್ಪರ ಆ ಸೂರ್ಯ ಬಿಟ್ಟು ಚಂದ್ರ ಬಂದ್ರೆ ಇದಕ್ಕಾಗಲ್ಲ, ಈ ಚಂದ್ರನ್ ಬಿಟ್ಟು ಸೂರ್ಯ ಬಂದ್ರೆ ಇದಕ್ಕಾಗಲ್ಲ. ಹೀಗಿದೆ ಕುಮುದ ಪುಷ್ಪ ಮತ್ತೆ ಕಮಲ ಪುಷ್ಪಕ್ಕೆ. ಅಲ್ಲಿ ಕುಮುದ ಪುಷ್ಪದಂತೆ ನಾನಿದ್ದೀನಿ, ಕುಮುದ ಸ್ಥಾನೀಯ ನಾನು, ಕುಮುದದಂತೆ ನಾನಿದ್ದೀನಿ. ಯಾರು ಮನುಷ್ಯರಲ್ಲ, ಕುಮುದ ಸ್ಥಾನೀಯರು. ಅಲ್ಲಿ ವಾದಿರಾಜರು ತಮ್ಮನ್ನು ತಾವು ಕುಮುದ ಅಂತ ಹೇಳ್ಕೊಳ್ತಾ ಇದ್ದಾರೆ. ಚಂದ್ರ ಯಾರು? ಚಂದ್ರ ಅಂದ್ರೆ ಶ್ರೀಮನ್ ಮಧ್ವ ಮುನೀಂದ್ರ ಚಂದ್ರ. ಮಧ್ವ ಮುನಿಗಳು ಮಧ್ವಾಚಾರ್ಯರೇ ಚಂದ್ರನಂತೆ ಇದೆ. ಹಾಗಾದ್ರೆ ಮಧ್ವ ಮುನೀಂದ್ರ ಚಂದ್ರ ಬಂದಾಗ ಕುಮುದ ಅರಳಬೇಕಲ್ಲ, ಅದನ್ನ ನೀವು ಬನ್ನಿ ಚಂದ್ರನಂತೆ ನಮ್ಮನ್ನು ಅರಳಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಚಂದ್ರನ ಕಾರ್ಯಗಳು ಇದರಲ್ಲಿ ಕಾಣುತ್ತಾ? ಚಂದ್ರ ಏನೇನ್ ಮಾಡ್ತಾನೋ ಅದನ್ನೆಲ್ಲ ಆಚಾರ್ಯರು ಮಾಡ್ತಾರ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಮಧ್ವಾಚಾರ್ಯರು. ಚಂದ್ರನನ್ನು ಮೀರಿಸಿದ್ದಾರೆ ಮಧ್ವಾಚಾರ್ಯ. ಅದು ಹೇಗೆ ನೋಡಿ, ಚಂದ್ರ ಬಂದಾಗ ಏನಾಗುತ್ತೆ? ಸಮುದ್ರ ಉಕ್ಕೇರುತ್ತೆ. ಸಮುದ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಚಂದ್ರ ಬಂದ್ರೆ ಸಮುದ್ರ ಉಕ್ಕೇರ್ತಾ ಇರುತ್ತೆ. ಇದನ್ನ ನೋಡಿದೀವಿ. ಇನ್ನು ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಬೆಳಕಂತೂ ಬೇಕು. ಅದು ಚಂದ್ರನ ಬೆಳಕು ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಈ ಚಂದ್ರನಿಂದ ಏನಾಗತ್ತೆ ಅಂದ್ರೆ ಪ್ರತಿಯೊಂದು ಧಾನ್ಯಗಳ ಅಭಿವೃದ್ಧಿ, ಬೀಜ ಅಂಕುರ ಆಗ್ಬೇಕು ಅಂತ ಆದ್ರೆ ಚಂದ್ರನ ವ್ಯಾಪಾರ ತುಂಬಾ ಮುಖ್ಯ. ಆ ಚಂದ್ರನ ತಂಪಾದ ಕಿರಣಗಳು ಅಪೇಕ್ಷಿತ ಯಾವುದಕ್ಕೆ? ಧಾನ್ಯಗಳಿಗೆ ಬೆಳಿಬೇಕು ಅಂತಾದ್ರೆ. ಆದ್ರೆ ಬೀಜೋದಯ ಆಗ್ಬೇಕು ಅಂದ್ರೆ ಚಂದ್ರ ಬೇಕು. ಸಿಂಧು ಮಹೋದಯ ಆಗ್ಬೇಕು ಅಂದ್ರೆ ಅದಕ್ಕೂ ಚಂದ್ರ ಬೇಕು. ಇನ್ನು ಅದೇ ರೀತಿ ಮುಂದಕ್ಕೆ ಈ ಕಮಲಗಳು ಮೊಗ್ಗಾಗ್ಬೇಕು ಅಂದ್ರೆ, ಕಮಲಗಳು ಅರಳಿಕ್ಕಲ್ಲ, ಕಮಲಗಳು ಮೊಗ್ಗಾಗ್ಬೇಕು ಅಂದ್ರೆ ಚಂದ್ರ ಬಂದ್ರೆ ಸಾಕಂತೆ. ಅದು ಆಗಲ್ಲ ತಡಿಲಿಕ್ಕೆ. ಅದಕ್ಕೆ ಕಮಲಕ್ಕೆ ಸೂರ್ಯ ಬೇಕು ಅಂತ ಕಾಯ್ತಾ ಇರುತ್ತೆ. ಹಾಗಾದ್ರೆ ಕೆಲವುದನ್ನ ಮೊಗ್ಗುಗೊಳಿಸುತ್ತೆ, ಕೆಲವನ್ನ ಅರಳಿಸುತ್ತೆ ಚಂದ್ರ. ಇನ್ನು ಘರ್ಮಾರ್ಧನ, ಘರ್ಮ ಅಂತಂದ್ರೆ ಸೆಕೆ, ತಾಪ. ಆ ತಾಪವನ್ನ ಕಳಿಯತ್ತೆ ಚಂದ್ರ. ತುಂಬಾ ತಾಪ ಇದೆ, ಚಂದ್ರ ಬಂದಾಗ ತಂಪಾಗತ್ತೆ. ಹಾಗಾಗಿ ತಂಪನ್ನ ಉಂಟು ಮಾಡ್ತಾನೆ. ಇನ್ನು ಅಷ್ಟೇ ಅಲ್ಲ, ಚಂದ್ರನಲ್ಲಿ ಅಮೃತ ಕಿರಣಗಳಿದೆ. ಆ ಅಮೃತ ಕಿರಣಗಳು ಚಂದ್ರನಿಂದ ಬಂದಾಗ ದೇಹಕ್ಕೆ ತುಂಬಾ ತಂಪ ಅನ್ಸತ್ತೆ. ಈ ರೀತಿ ಚಂದ್ರನ ಸ್ವಭಾವ. ಹಾಗಾದ್ರೆ ಸಮುದ್ರ ಉಕ್ಕೇರುತ್ತೆ, ಎಲ್ಲ ಧಾನ್ಯಗಳ ಉತ್ಪತ್ತಿಗೆ ಅವನು ಕಾರಣ ಆಗ್ತಾನೆ. ಮತ್ತೆ ಕಮಲ ಮೊಗ್ಗಾಗ್ಲಿಕ್ಕೆ ಅವನು ಕಾರಣ ಆಗ್ತಾನೆ. ನಮ್ಮ ಸೆಕೆಯನ್ನ ಪರಿಹಾರ ಮಾಡ್ತಾನೆ. ಅದೇ ರೀತಿ ತನ್ನ ಅಮೃತ ಕಿರಣಗಳನ್ನ ಸೂಸ್ತಾ ನಮ್ಮನ್ನ ತಂಪು ಮಾಡ್ತಾನೆ ಚಂದ್ರ. ಅದೇ ತರಹ ಮಧ್ವ ಮುನಿಗಳು ಹೇಗಿದ್ದಾರೆ ಅಂದ್ರೆ ವಿದ್ಯಾ ಸಿಂಧು ಮಹೋದಯ, ಮಹಾನ್ ಉದಯ, ದೊಡ್ಡ ಉದಯ ಬೆಳಿಬೇಕು ಅಂತ ಆದ್ರೆ ಚೆನ್ನಾಗಿ ಆ ಸಮುದ್ರ ಉಕ್ಕೇರ್ಬೇಕು ಅಂದ್ರೆ ಆಚಾರ್ಯರ ಕಾರಣ. ಯಾವ ಸಮುದ್ರಕ್ಕೆ? ವಿದ್ಯಾ ಸಮುದ್ರಕ್ಕೆ. ಶಾಸ್ತ್ರ ಸಮುದ್ರ ಅದು ಉಕ್ಕೇರ್ತಾ ಇದೆ ಮಧ್ವಾಚಾರ್ಯರು ಬಂದ್ರೆ. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಮಧ್ವ ಸಿದ್ಧಾಂತ ಮುಖಾಂತರ ವೇದಶಾಸ್ತ್ರ, ಮಹಾಭಾರತ, ಪುರಾಣ ಇವುಗಳ ಬಗ್ಗೆ ಒಳ್ಳೆ ಬೆಳಕನ್ನು ಚೆಲ್ಲಿದ್ದಾರೆ. ಅಷ್ಟು ಮೇಲಕ್ಕೆ ಉಕ್ಕೇರ್ತಾ ಇದೆ ಆ ಸಮುದ್ರ, ವಿದ್ಯಾ ಸಮುದ್ರ. ಇನ್ನು ಇವರು ಆ ಬೀಜಾಂಕುರ ಅದನ್ನ ಬೆಳೆಸಿದ್ದಾರೆ. ಇವ್ರು ಬಂದ್ರೆ ಅದು ಬೆಳೆಯುತ್ತೆ. ಯಾವುದು? ದ್ವಿಜ ಪಥ ಪ್ರಜ್ಞಪ್ತಿ ಬೀಜೋದಯ. ದ್ವಿಜ, ದ್ವಿಜ ಅಂದ್ರೆ ಏನು? ಉಪನಯನ ಸಂಸ್ಕಾರ ಹಾಗೆ ಮೊದಲು ಹುಟ್ಟಿದ್ದು ಮಾತೃ ಗರ್ಭದಿಂದ. ಅಂದ್ರೆ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿಗಳೇನಿದ್ದಾರೆ ಇವರಿಗೆಲ್ಲ ಏನ್ ದಾರಿ, ಹೋಗ್ಬೇಕಾದ ದಾರಿ ಇದೆ, ಆ ದಾರಿಯನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಅಂದ್ರೆ ಅರ್ಥ
ಯಾವ ದಾರಿಲಿ ಹೋಗ್ಬೇಕು ಅನ್ನೋದು ಸಿಗತ್ತೆ ನಮ್ಗೆ. ಈಗ ಬೀಜದಿಂದ ಅಂಕುರ ಮೊಳಕೆ ಆಗುತ್ತೆ, ಮೊಳಕೆಯಿಂದ ಕೊನೆ ಗಿಡ ಮರ ಇತ್ಯಾದಿಗಳು ನಮ್ಗೆ ಸಿಗತ್ತೆ. ಹಾಗೆ ಇಲ್ಲಿ ಇವ್ರು ಹೋಗೋ ದಾರಿಲಿ ಒಂದು ಪ್ರಜ್ಞಪ್ತಿ ಜ್ಞಾನ ಇದೆ, ಅಂದ್ರೆ ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗವನ್ನ ಬೀಜ ರೂಪದಲ್ಲಿ ಇದ್ದದ್ದನ್ನ ಬೆಳೆಯುವಂತೆ ಮಾಡ್ತಾರೆ. ಅಂದ್ರೆ ಏನ್ ಅಲ್ಪ ಸ್ವಲ್ಪ ಗೊತ್ತಿರತ್ತೆ ಅದನ್ನ ಸರಿಯಾಗಿ ಬೆಳೆಸಿ ಅವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಚಂದ್ರ ಇವರು. ಇದು ಪ್ರತ್ಯರ್ಥಂಬುಜ ಮುತ್ರಣ, ಪ್ರತ್ಯರ್ಥಿ ಅಂಬುಜ ಮುತ್ರಣ. ಅಲ್ಲಿ ಪ್ರತ್ಯರ್ಥಿ ಅಂದ್ರೇನು? ಶತ್ರುಗಳು ಅಂತ ಅರ್ಥ. ಇಲ್ಲಿ ಪ್ರತಿವಾದಿಗಳು ಅಂತ ಅರ್ಥ. ಪ್ರತಿವಾದಿಗಳೇ ಕಮಲ ಅಂತೆ. ಈ ಮಧ್ವಾಚಾರ್ಯರೆಂಬ ಚಂದ್ರ ಬಂದಾಗ ಅವ್ರ ಮುಖ ಎಲ್ಲ ಮೊಗ್ಗಾಗ್ಬಿಡುತ್ತಂತೆ. ಅದೇ ಅರ್ಥ, ಸಂಕೋಚ ಆಗ್ಬಿಡುತ್ತೆ. ನಾವು ಸೋತ್ವಿ, ನಾವು ಇವ್ರ ಮುಂದೆ ಗೆಲ್ಲಿಕ್ ಆಗಲ್ಲ ಅಂತ ಅವ್ರ ಮುಖ ಎಲ್ಲ ಮೊಗ್ಗಾಗ್ತಾ ಇತ್ತು. ಅದನ್ನ ಇವ್ರು ಚಂದ್ರನ ತರ ಇದ್ದಾರೆ. ಇನ್ನು ಪ್ರಿಯಜನ ಪ್ರತ್ಯೂಹ ಘರ್ಮಾರ್ಧನ. ಈ ಪ್ರಿಯಜನ ಅಂದ್ರೆ ಆಚಾರ್ಯರಿಗೆ ಇಷ್ಟರಾದ ಭಕ್ತರು ಯಾರಿದ್ದಾರೆ ಅವ್ರಿಗೆಲ್ಲ ಸೆಕೆ ಹತ್ಕೊಂಡಿದೆ ಅಂತ. ತಾಪ, ಯಾವ್ದ್ರ ತಾಪ? ವಿಘ್ನಗಳು ಅನ್ನೋ ಸೆಕೆ. ಏನ್ ಕೆಲಸ ಮಾಡಿದ್ರು ಏನೋ ಒಂದು ವಿಘ್ನ ಬರುತ್ತೆ, ಏನ್ ಮಾಡುದು? ಹಾಗಾದ್ರೆ ವಿಘ್ನಗಳು ನಮಗೆ ತಾಪ ಕೊಡ್ತಾ ಇದೆ, ವಿಘ್ನಗಳೇ ನಮಗೆ ಸೆಕೆ. ಅದು ಪರಿಹಾರ ಆಗ್ಬೇಕು ಅಂದ್ರೆ ಮಧ್ವಾಚಾರ್ಯರೆಂಬ ಚಂದ್ರ ಬೇಕು, ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ. ಇನ್ನು ಮುಂದೆ ಹೃಲ್ಲಗ್ನಾಮಲ ಕೃಷ್ಣ ಸಸ್ಮಿತ ದಯಾ ವೀಕ್ಷಾ ಸುಧಾದಿಷ್ಣ ಮಾಂ ಅಂತ. ಭೀಮಸೇನ ದೇವರು ಎಂಥವ್ರು ಅಂದ್ರೆ ಸದಾ ತಮ್ಮ ಹೃದಯದಲ್ಲಿ, ಭೀಮಸೇನ ದೇವರ ಹೃದಯದಲ್ಲಿ ಆ ಕೃಷ್ಣ ಮಂದಹಾಸ ಬೀರ್ತಾ ಇದ್ದಾನಂತೆ. ಅಂದ್ರೆ ಯಾವಾಗಲೂ ಕೃಷ್ಣನ ಕೃಪಾಪೂರ್ಣವಾದ ಆ ನೋಟಕ್ಕೆ ಆಶ್ರಯ ಭೀಮಸೇನ ದೇವರು. ಯಾವಾಗಲೂ ಕೃಷ್ಣನಿಗೆ ಭೀಮಸೇನ ದೇವರ ಕಂಡ್ರೆ ಇಷ್ಟ. ಮಂದಹಾಸ ಬೀರ್ತಾ ಭೀಮಸೇನ ದೇವರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದ, ತನ್ನ ಕೃಪಾ ಕಟಾಕ್ಷವನ್ನ ಭೀಮಸೇನ ದೇವರ ಮೇಲೆ ಹಾಕಿದ್ದ. ಅಂತ ಹೃತ ಲಗ್ನ, ಹೃತದ ಹೃದಯ, ಹೃದಯದಲ್ಲಿ ಲಗ್ನ ಅಂದ್ರೆ ಸಿಗಾಕೊಂಡಿದ್ದಾನೆ. ಅಂದ್ರೆ ಯಾರು? ಅಮಲ ಕೃಷ್ಣ. ಏನೇ ದೋಷ, ಯಾವುದೇ ದೋಷ ಇಲ್ಲದೆ ಇರೋ ಕೃಷ್ಣ ಆ ಭೀಮಸೇನ ದೇವರ ಹೃದಯದಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಕೃಷ್ಣ ಸಸ್ಮಿತ ದಯ, ಸ್ಮಿತ ಅಂದ್ರೆ ನಗೋದು, ನಗುಮುಖವಾದ ಒಂದು ಕಾರುಣ್ಯ ವೀಕ್ಷ ನೋಟ ಏನಿದೆ, ಆ ಕಾರುಣ್ಯ ನೋಟವನ್ನ ಬೀರ್ತಾ ಇದ್ದಾನೆ. ಆ ಈ ಕೃಷ್ಣನ ಒಂದು ನೋಟ ಇದೆಯಲ್ಲ, ಅದು ಅಮೃತ ನೋಟಕ್ಕಿಂತ ಜಾಸ್ತಿ. ಈಗ ಚಂದ್ರನಲ್ಲಿ ಅಮೃತ ಕಿರಣ ಇರಬಹುದು, ಕೃಷ್ಣನ ಕಿರಣ ಅದಕ್ಕಿಂತ ಜಾಸ್ತಿ, ತುಂಬಾ ಉತ್ತಮ. ಅಂತ ಮಧ್ವಾಚಾರ್ಯರೆಂಬ ಚಂದ್ರ ನನ್ನ ಅಂದ್ರೆ ಕುಮುದ ಪುಷ್ಪದಂತೆ ಇರುವ ನನ್ನನ್ನ ಉದ್ಬೋಧಯ ಅರಳಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಗಮನಿಸ್ಬೇಕಾಗಿದ್ದಿಷ್ಟು, ಈ ಚಂದನ ಉಪಮೆಯನ್ನ ಕೊಟ್ಟಿದ್ದಾರೆ ಮಧ್ವಾಚಾರ್ಯರಿಗೆ. ವಸ್ತುತಃ ಚಂದ್ರನಿಗಿಂತ ಉತ್ತಮರೇ ಮಧ್ವಾಚಾರ್ಯರು. ಯಾಕಂದ್ರೆ ಜಡವಾದ ಸಮುದ್ರ ಉಕ್ಕೇರ್ಲಿಕ್ಕೆ ಚಂದ್ರ ಬೇಕು, ಆದ್ರೆ ವಿದ್ಯಾ ಸಮುದ್ರ ಉಕ್ಕೇರ್ಲಿಕ್ಕೆ ಆಚಾರ್ಯರು ಎಷ್ಟು ಕಷ್ಟ. ಇನ್ನು ಜ್ಞಾನ ಬೀಜವನ್ನ ಸೃಷ್ಟಿ ಮಾಡ್ತಾರೆ, ಬೆಳೆಸ್ತಾರೆ ಯಾರು? ಮಧ್ವಾಚಾರ್ಯರು. ಚಂದ್ರ ಮಾಮೂಲಿ ಧಾನ್ಯಗಳನ್ನು ಬೆಳೆಸ್ತಾರೆ ಅಷ್ಟೇ. ಜ್ಞಾನ ಇದೆಯಲ್ಲ, ಜ್ಞಾನ ಅದನ್ನು ಕೊಡೋದು ತುಂಬಾ ಉತ್ತಮ. ಇನ್ನು ಪ್ರತ್ಯರ್ಥಿಗಳನ್ನ ಮೊಗ್ಗಾಗಿ ಮಾಡೋದು, ಮತ್ತೆ ಸಂಸಾರದ ಸೆಕೆಯನ್ನ ಹೋಗಲಾಡಿಸ್ತಾರೆ, ವಿಘ್ನಗಳನ್ನ ಪರಿಹಾರ ಮಾಡ್ತಾರೆ. ಚಂದ್ರನ್ ಕೈಲಾಗತ್ತಾ? ಇಲ್ಲ. ಹೊರಗಿನ ತಾಪ ಇದೆಲ್ಲ ಪರಿಹಾರ ಆಗತ್ತೆ ಅಷ್ಟೇ ಹೊರತು ಒಳಗಿನ ತಾಪ ಹೇಗೆ ಚಂದ್ರನಿಂದ ಪರಿಹಾರ ಆಗ್ಲಿಕ್ಕೆ ಸಾಧ್ಯ? ಇನ್ನು ಅಮೃತಪೂರ್ಣವಾದ ದೃಷ್ಟಿ, ಅದು ಕೃಷ್ಣನ ಅನುಗ್ರಹ ಆಗುವಂತೆ ಮಾಡ್ತಾರೆ. ಅದೇ ಚಂದ್ರ ಹಾಗಲ್ಲ, ತನ್ನಲ್ಲಿದ್ದ ಕಿರಣವನ್ನು ಮಾತ್ರ ಕೊಡ್ತಾನೆ ಅಷ್ಟೇ ಅಂತ. ವಸ್ತುತಃ ಮನಸ್ಸಿಗೆ ಆದ ತಾಪವನ್ನ ಚಂದ್ರ ಗ್ರಹ ಪರಿಹಾರ ಮಾಡುತ್ತೆ. ಆದ್ಮೇಲೆ ಲೌಕಿಕವಾದ ಆಕಾಶದಲ್ಲಿರೋ ಚಂದ್ರನ ಬಗ್ಗೆ ಅದು ಹೇಳ್ತಾ ಇರೋದು. ಅದೇ ಚಂದ್ರ ಗ್ರಹ ಏನಿದೆಯಲ್ಲ, ಚಂದ್ರ ದೇವತೆ, ಆ ಚಂದ್ರ ದೇವತೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಕೊಡೋನು. ನವಗ್ರಹಗಳಲ್ಲಿ ಒಂದಾದ ಚಂದ್ರ. ಆಗ ಆ ಚಂದ್ರನ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಲೌಕಿಕವಾದ ಆಕಾಶದಲ್ಲಿ ಕಾಣುವಂತ ಈ ಚಂದ್ರ ಏನಿದ್ದಾನೆ ಅವನ ಬಗ್ಗೆ ಮಾತ್ರ ಇಲ್ಲಿ ಹೇಳಿ. ಅಂತೂ ಆಚಾರ್ಯರ ಪ್ರಾರ್ಥನೆಯನ್ನ ಹೀಗ್ ಮಾಡಿ ಮುಂದೆ ಇನ್ನೊಂದು ಶ್ಲೋಕದಿಂದ ಆಚಾರ್ಯರ ಪ್ರಾರ್ಥನೆಯೊಂದಿಗೆ ವಾಯುದೇವರ ಎಲ್ಲಾ ಅವತಾರಗಳ ವರ್ಣನೆಯನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. 8ನೇ ಶ್ಲೋಕ. ಯತ್ವಾಗಾಖ್ಯಕರಾಃ ಸತಾಂ ಸುಖಕರಾಃ ದುರ್ವಾದಿಗರ್ವಜ್ವರಾಃ ಸದ್ವಿದ್ಯಾಂ ಬುಧಿ ಪೋಷಕೋ ಯದುದಯೋ ಅವಿದ್ಯಾಂ ಬುಧೇ ಶೋಷಕಃ ಯಶ್ಶರ್ವೇಣ ಶಿರೋದ್ಧತೋಪಿ ವಿಶದಂ ಚಕ್ರೇ ಮುರಾರೇಃ ಪದಂ ಸೋವ್ಯಾತ್ ಅದ್ಭುತಮಧ್ವತಾರಕಪತಿಃ ಹಾರ್ದಾಂಧಕಾರಚ್ಯುತಿಃ. ಮತ್ತೆ ಚಂದ್ರನನ್ನೇ ನೆನಪಿಸ್ಕೊಂಡು ಆಚಾರ್ಯರನ್ನ
ಅದಕ್ಕೆ ವರ್ಣಿಸ್ತಾ ಇದ್ದಾರೆ. ಚಂದ್ರನ ಕಿರಣ ತಂಪಂದ್ರಲ್ವಾ, ಆದ್ರೆ ಅದು ದುರ್ಜನರಿಗೂ ತಂಪು ಸಜ್ಜನರಿಗೂ ತಂಪು ನೀಡುತ್ತೆ. ಅದು ಒಳ್ಳೇದಲ್ಲ. ಚಂದ್ರನಿಗೆ ವೈಷಮ್ಯ ಮಾಡ್ಲಿಕ್ಕೆ ಬರಲ್ಲ. ಒಳ್ಳೆಯವ್ರಿಗೂ ಸುಖ ಕೊಡ್ತಾನೆ, ಕೆಟ್ಟವ್ರಿಗೂ ಸುಖ ಕೊಡ್ತಾನೆ. ಇದಲ್ಲ, ಇದೊಬ್ಬ ಸಾತ್ವಿಕನಾದವನು, ಒಬ್ಬ ಜ್ಞಾನಿ ಹೀಗ್ ಮಾಡ್ಬಾರ್ದು. ಕೆಟ್ಟವ್ರಿಗೆ ಅವ್ರಿಗೇನ್ ಶಿಕ್ಷೆ ನೀಡ್ಬೇಕು ಆ ಶಿಕ್ಷೆನ್ ಕೊಡ್ಬೇಕು. ಒಳ್ಳೆಯವ್ರಿಗೆ ಯಾವ ರೀತಿ ಸುಖ ಕೊಡ್ಬೇಕು ಅದನ್ನ ಕೊಡ್ಬೇಕು. ಕೆಟ್ಟವ್ರಿಗೂ ಸುಖ, ಒಳ್ಳೆಯವ್ರಿಗೂ ಸುಖ, ಎರಡು ತಾರತಮ್ಯ ಇಲ್ದೆ ಹೀಗ್ ಮಾಡಿದ್ರೆ ಅವ್ನ್ ಬುದ್ಧಿವಂತ ಅಲ್ಲ, ಅವನ ಅವಿವೇಕಿ. ಆದ್ರೆ ಆಚಾರ್ಯರ ಹಾಗಲ್ಲ. ಆಚಾರ್ಯರ ಮಾತಿದೆಯಲ್ಲ, ಅದು ಒಳ್ಳೆಯವ್ರಿಗೆ ಸುಖ, ಕೆಟ್ಟವ್ರಿಗೆ ದುಃಖ, ಜ್ವರ ಬರುತ್ತವ್ರಿಗೆ ಅಂತ. ದುರ್ವಾದಿ ಗರ್ವ ಜ್ವರಾಹ ಅಂತ ಹೇಳ್ತಾರೆ. ಆ ದುರ್ವಾದಿಗಳ ಗರ್ವಕ್ಕೆ ಅದು ಜ್ವರ, ಅಂದ್ರೆ ಗರ್ವ ಹೋಗ್ಲಾಡಿಸುತ್ತೆ ಅಂತ ಈ ಆಚಾರ್ಯರ ಕಿರಣಗಳು. ಕಿರಣಗಳು ಅಂದ್ರೆ ಅವರ ಮಾತೆ ಕಿರಣ ಅಂತ. ಈಗ ಚಂದ್ರನ ಅಂತ ಕಿರಣಗಳು ಬರುತ್ತಲ್ಲ, ಹಾಗೆ ಆಚಾರ್ಯರಿಂದ ಕಿರಣಗಳು ಹೊರಗೆ ಬರುತ್ತೆ ಅಂದ್ರೆ ಅವರ ಮಾತುಗಳೆಂಬ ಕಿರಣ. ಅದನ್ನ ಹೇಳ್ತಾರೆ ಯತ್ ವಾಕ್ ಆಖ್ಯ ಕರಾಹ. ವಾಕ್ ಅಂದ್ರೆ ಮಾತೆಂಬ ಕರಾಹ, ಕಿರಣಗಳು ಸತಾಂ ಸುಖ ಕರಾಹ, ಸಜ್ಜನರಿಗೆ ಸುಖ ನೀಡುತ್ತೆ. ದುರ್ವಾದಿ ಗರ್ವ ಜ್ವರ, ದುರ್ವಾದಿಗಳ ಗರ್ವಕ್ಕೆ ಅದು ಜ್ವರದಂತೆ ಇದೆ, ಅಂದ್ರೆ ಅದನ್ನ ಹೋಗ್ಸತ್ತೆ ಅಂತ ಅರ್ಥ. ಸದ್ವಿದ್ಯ ಅಂಬುಧಿ ಪೋಷಕ. ಆಚಾರ್ಯರು ಚಂದ್ರ ಅಂತ ಸಾಮಾನ್ಯ ಭಾವಿಸ್ಬೇಡಿ, ಅದಕ್ಕಿಂತ ಅದ್ಭುತ ತಾರಕಪತಿ ಅಂತ ಅದಕ್ಕೆ ಕೊನೆಗೆ ಹೇಳ್ತಾರೆ. ಈ ಮಾಮೂಲಿ ಚಂದ್ರನ ತರ ಅಲ್ಲ, ಆ ಚಂದ್ರನ್ ಮೀರಿಸಿದ ಅದ್ಭುತ ತಾರಕಪತಿ. ತಾರಕ ಅಂದ್ರೆ ನಕ್ಷತ್ರ, ನಕ್ಷತ್ರಗಳ ಪತಿ ಚಂದ್ರನಿಗೆ ತಾರಕಪತಿ ಅಂತ. ಇವರು ಅದ್ಭುತ ಮಧ್ವ ತಾರಕಪತಿ, ಇವರು ಮಧ್ವ ಚಂದ್ರ. ಯಾಕೆ ಅಂದ್ರೆ ಈ ಚಂದ್ರ ಎಲ್ಲರಿಗೂ ಒಂದೇ ಮಾಡ್ತಾರೆ. ಆದ್ರೆ ಆಚಾರ್ಯ ಹಾಗಲ್ಲ, ವಿವೇಕಿ. ಅವರು ಯಾವ್ದನ್ನ ಯಾರಿಗ್ ಮಾಡ್ಬೇಕೋ ಅದನ್ನ ಮಾಡ್ತಾರೆ. ಈಗ ನೋಡಿ, ಸದ್ವಿದ್ಯಾಂಬುಧಿ ಪೋಷಕ. ಸದ್ವಿದ್ಯೆಗಳು ಅಂತಿದೆ, ಒಳ್ಳೆ ಶಾಸ್ತ್ರ ಸಮುದ್ರ, ಅದನ್ನು ಉಕ್ಕೇರಿಸ್ತಾರೆ. ಅಂದ್ರೆ ಅದಕ್ಕೆ ಒಳ್ಳೆ ರೀತಿಯ ಅರ್ಥವನ್ನ ವಿವರಣೆ ಮಾಡಿ ಕೊಟ್ಟು ಆ ಸದ್ವಿದ್ಯೆಗಳ ಸಮುದ್ರಕ್ಕೆ ಪೋಷಕ, ಅದು ಬೆಳೆಯೋಕೆ ಕಾರಣ ಆಗಿದ್ದಾರೆ. ಆದ್ರೆ ಅವಿದ್ಯಾಂಬುಧೇ ಶೋಷಕ. ಅವಿದ್ಯಾ ಸಮುದ್ರ ಇರ್ತಲ್ಲ, ಅಜ್ಞಾನ ಸಮುದ್ರ, ಅದನ್ನ ಬತ್ತಿ ಹೋಗೋ ತರ ಮಾಡ್ತಾರೆ. ಅದು ಬೆಳೆಯೋ ತರ ಅಲ್ಲ, ಪೂರ್ಣ ಒಣಗ್ ಹೋಗ್ಬಿಡ್ಬೇಕು, ಆ ರೀತಿ ಈ ಚಂದ್ರ ಮಾಡುತ್ತೆ. ಆದ್ರೆ ಲೌಕಿಕ ಚಂದ್ರ ಹಾಗಲ್ಲ. ಅವನಿಗೇನು ಸಮುದ್ರದ್ದು, ಕೆಟ್ಟ ಸಮುದ್ರ ಆಗ್ಲಿ ಒಳ್ಳೆ ಸಮುದ್ರ ಆಗ್ಲಿ ಅವನೇನ್ ನೋಡಲ್ಲ. ಸಮುದ್ರವನ್ನು ಮುಕ್ಕೇರಿಸೋದಷ್ಟೇ ಅವನ ಕೆಲಸ, ಚಂದ್ರನ ಕೆಲಸ. ಆದ್ರೆ ಆಚಾರ್ಯರ ಕೆಲಸ ಆಗಲ್ಲ. ಸದ್ವಿದ್ಯಾ, ಒಳ್ಳೆ ವಿದ್ಯಾ ಸಮುದ್ರ ಇರ್ಲಿ, ಅದಕ್ಕೆ ಏನ್ ಬೇಕು ಅದನ್ನ ಉಕ್ಕೇರಿಸ್ಬೇಕು, ಅದನ್ನ ಉಕ್ಕೇರಿಸ್ತಾರೆ. ಅದೇ ಕೆಟ್ಟ ಅಜ್ಞಾನ ಸಮುದ್ರ ಇದೆಯಲ್ಲ, ಅಜ್ಞಾನ ಸಮುದ್ರವನ್ನ ಬರಿದಾಗುವಂತೆ ಮಾಡ್ತಾರೆ. ಇನ್ನು ಇದಾದ್ಮೇಲೆ ಯಹ ಶರ್ವೇಣ ಶಿರೋಧೃತೋಪಿ ವಿಷದಂ ಚಕ್ರೇ ಮುರಾರೇ ಪದಂ. ಮಧ್ವಾಚಾರ್ಯರ ತತ್ವವನ್ನ ರುದ್ರದೇವರು ತಮ್ಮ ತಲೆ ಮೇಲೆ ಹೊತ್ಕೊಡ್ತಾರೆ ಅಂತ. ಶರ್ವೇಣ ಶಿರೋಧೃತೋಪಿ, ರುದ್ರದೇವರು ತಮ್ಮ ತಲೆಯಲ್ಲಿ ಹೊತ್ಕೊಡ್ತಾರೆ. ಯಾಕೆ ಹೊತ್ಕೊಳ್ತಾರೆ ಇದೇ ಗೊತ್ತಾಯ್ತು. ಮಧ್ವಾಚಾರ್ಯ ಮಾತನ್ನು ರುದ್ರದೇವರು ಯಾಕೆ ಕೇಳ್ಬೇಕು ಅಂದ್ರೆ ಕೇಳಿದಾರೆ ನಿಜ. ಯಾಕೆ ಅಂದ್ರೆ ಚಕ್ರೇ ಮುರಾರೇ ಪದಂ ವಿಷದಂ. ರುದ್ರದೇವರು ತಮ್ಮ ತಲೆಯಲ್ಲಿ ಯಾರನ್ನ ಇಟ್ಕೊಂಡಿದ್ದಾರೆ? ಗಂಗಾದೇವಿಯನ್ನ ಧರಿಸಿದ್ದಾರೆ ತಮ್ಮ ಜಟಾಜೂಟದಲ್ಲಿ. ಗಂಗೆಯನ್ನ ಯಾಕೆ ಧರಿಸಿದ್ದಾರೆ ರುದ್ರದೇವರು? ವಿಷ್ಣು ಸರ್ವೋತ್ತಮ ಆದ್ರಿಂದಲೇ ಆ ವಿಷ್ಣುನ ಪಾದೋದಕವಾದ ಗಂಗೆಯನ್ನ ತಮ್ಮ ತಲೆಯಲ್ಲಿ ಧರಿಸಿದ್ದಾರೆ. ಇದೇ ತಾನೇ ಆಚಾರ್ಯರ ಸಿದ್ಧಾಂತ, ವಿಷ್ಣು ಸರ್ವೋತ್ತಮತ್ವ. ಆ ಸಿದ್ಧಾಂತದ ಪ್ರತೀಕವಾಗಿ ಗಂಗಾದೇವಿಯನ್ನ ತಮ್ಮ ಜಟಾಜೂಟದಲ್ಲಿ ರುದ್ರದೇವರನ್ನು ಧರಿಸಿದ್ದಾರೆ. ಇದರಿಂದ ಗೊತ್ತಾಗ್ತಾ ಇದೆ ಮಧ್ವಾಚಾರ್ಯರ ತತ್ವವನ್ನ ರುದ್ರದೇವರು ತಮ್ಮ ತಲೆಯ ಮೇಲೆ ಧರಿಸಿದ್ದಾರೆ ಅಂದ್ರೆ ಅದಕ್ಕೆ ಮಾನ್ಯತೆ, ಅದ್ರ ಬಗ್ಗೆ ಗೌರವ ಅವ್ರಿಗೂ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಹ ಶರ್ವೇಣ ಶಿರೋಧೃತೋಪಿ ವಿಷದಂ ಚಕ್ರೇ ಮುರಾರೇ ಪದಂ. ಹಾಗಾಗಿ ಇದರಿಂದ ಸ್ಪಷ್ಟ ಆಗತ್ತೆ, ಮುರಾರಿ ಅಂದ್ರೆ ಕೃಷ್ಣನ ಪಾದವನ್ನ ಧರಿಸಿದ್ದಾರೆ. ಅಂದ್ರೆ ಪಾದೋದ್ಭವೆಯಾದ ಗಂಗೆಯನ್ನು ಧರಿಸಿರುವ ಮುಖಾಂತರ ಆ ಕೃಷ್ಣನ ಪಾದಾರವಿಂದಗಳು ಏನಿದೆ ಅದನ್ನ ಆಶ್ರಯಿಸಿಕೊಂಡ ದೇವರಿದ್ದಾರೆ. ಇದೆಲ್ಲ ಆಚಾರ್ಯರ ತತ್ವ. ಈ ರೀತಿ ಅದ್ಭುತವಾದ ಚಂದ್ರನನ್ನು ಮೀರಿಸಿದ ಈ ತಾರಕಪತಿ, ನಕ್ಷತ್ರಪತಿ. ಇಲ್ಲಿ ನಕ್ಷತ್ರಗಳು ಯಾವುದು ಅಂದ್ರೆ ಎಲ್ಲ ಮಧ್ವಾಚಾರ್ಯರ ಶಿಷ್ಯರೇ ನಕ್ಷತ್ರ. ಆ ಶಿಷ್ಯರೆಂಬ ನಕ್ಷತ್ರಗಳಿಗೆ ಸ್ವಾಮಿಯಾದವರು ಮಧ್ವಾಚಾರ್ಯರು. ಇಂಥ ಮಧ್ವಾಚಾರ್ಯರು ಹಾರ್ದ ಅಂಧಕಾರ ಚ್ಯುತಿ, ನಮ್ಮ ಹೃದಯದ ಅಂಧಕಾರ ಇದೆಯಲ್ಲ, ಕತ್ತಲೆ, ಆ ಕತ್ತಲೆಯನ್ನ ಪರಿಹಾರ ಮಾಡಿ ನಮ್ಮನ್ನ ಕಾಪಾಡ್ಲಿ ಅಂತ. ಎಷ್ಟು ಸೊಗಸಾದ ವರ್ಣನೆ ಅದು ವಾದಿರಾಜರದು. ಇದೆಲ್ಲ ಪ್ರಾಸ ಪದಗಳು, ಹೆಚ್ಚೆ ಹೆಚ್ಚೆ ಪ್ರಾಸ ಸಿಗತ್ತೆ. ನೀವು ಹಿಂದಿನ ಶ್ಲೋಕದಲ್ಲೂ ಗಮನಿಸ್ಬೋದು. ಮಹೋದಯ, ಬೀಜೋದಯ, ಮುದ್ರಣ, ಮರ್ದನ, ಹೀಗೆ ಮತ್ತೆ ಉದ್ಬೋಧಯ ಕೊನೆಗೆ. ಈ ತರದ ಶಬ್ದಗಳನ್ನ ಅವರ ಶ್ಲೋಕದಲ್ಲಿ ಪದೇ ಪದೇ ನೋಡ್ಬೋದು ವಾದಿರಾಜರ ಶ್ಲೋಕದಲ್ಲಿ. ಅದನ್ನ ಹೇಳೋದೇ ಬೇಡ. ಒಂದು ಶ್ಲೋಕ ಅಂದ್ರೆ ಅಲ್ಲಿ ಗಮನಿಸ್ತಾ ಇರ್ಬೇಕು, ಏನೋ ಒಂದು ಸ್ವಾರಸ್ಯ ಇರುತ್ತೆ, ಮತ್ತೆ ಆ ರೀತಿಯ ಪದಗಳಿರುತ್ತೆ.
ಪದಗಳೇನಾದ್ರು ಕಾಣ್ಲಿಲ್ಲ ಅಂದ್ರೆ ಅಷ್ಟೊತ್ತಿಗೆ ವರ್ಣನೆ ಇರುತ್ತೆ, ತುಂಬಾ ಚೆನ್ನಾಗಿ ವರ್ಣಿಸಿರ್ತಾರೆ ಒಂದ್ ವಿಷಯ ತಗೊಂಡು. ನಮ್ಗೆ ಹೇಗೆ ಅಂದ್ರೆ ವಾಯುದೇವರ ವರ್ಣನೆ, ವಾಯುದೇವರ ಬಗ್ಗೆ ನಾವೇನ್ ತಿಳಿಬೇಕು, ಹನುಮಂತನ ಬಗ್ಗೆ ಏನ್ ತಿಳಿಬೇಕು, ಮತ್ತೆ ಭೀಮನ ಬಗ್ಗೆ ಏನ್ ತಿಳಿಬೇಕು, ಯಾವ ರೀತಿ ಪ್ರಾರ್ಥನೆ, ಮಧ್ವಾಚಾರ್ಯರ ಬಗ್ಗೆ ಏನ್ ತಿಳಿಬೇಕು, ಅವರ ಪ್ರಾರ್ಥನೆ ಮಾಡೋದು ಹೇಗೆ, ಹಾಗೆ ದೇವರ ಬಗ್ಗೆ ಮುಖ್ಯ ಪ್ರಾಣ ದೇವರ ಬಳಿ ನಾವೇನ್ ಕೇಳ್ಬೇಕು, ಇಷ್ಟನ್ನೆಲ್ಲ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನ ಅತಿರಿಕ್ತ ಕೇಳೋದೇ ಬೇಕಾಗಿಲ್ಲ, ನಾವು ನಮ್ಮ ಸ್ವಯಂ ಆಲೋಚನೆಯಿಂದ ಸ್ತೋತ್ರ ಅರ್ಥ ಸಮೇತ ಹೇಳ್ಕೊಂಡ್ರೆ ಸಾಕು, ಅದ್ರಲ್ಲೇ ಎಲ್ಲಾ ಪ್ರಾರ್ಥನೆ ಬಂದಿರುತ್ತೆ, ಅದ್ರಲ್ಲೇ ಸಾಕು ನಮ್ಗೆ. ಅದ್ ನಾವೇನ್ ಮಾಡ್ತೀವಿ, ಸ್ತೋತ್ರ ಹೇಳೋದು ಹೇಳ್ಕೊಂಡು ನಮ್ಗೆ ಇದ್ ಮಾಡಪ್ಪ ಅದ್ ಮಾಡಪ್ಪ ಅಂತ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ. ಈಗ ಮೊದಲೇ ಒಂದು ಇದ್ ಮಾಡು ಅದ್ ಮಾಡು ಸಂಕಲ್ಪ ಮಾಡಿ ಸ್ತೋತ್ರ ಪಾರಾಯಣ ಮಾಡ್ತೀವಿ. ಯಾಕೆ ಮಾಡ್ಬೇಕು? ಸ್ತೋತ್ರ ಅರ್ಥ ಆಗಿದೆ ಅಂದ್ರೆ ನೀವು ಪ್ರತ್ಯೇಕ ಬೇಡ ಅವಶ್ಯಕತೆನೇ ಇಲ್ಲ, ಆ ಎಲ್ಲಾ ಸ್ತೋತ್ರದಲ್ಲೇ ಬಂದ್ಬಿಡಿರುತ್ತೆ. ಅವರೇ ನಮ್ಮ ಪರವಾಗಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ ಪರಿಪರಿಯಾಗಿ. ಹಾಗಾಗಿ ಸ್ತೋತ್ರ ಅರ್ಥ ಸಮೇತವಾಗಿ ಗೊತ್ತಾಯ್ತು ಅಂದ್ರೆ ಸಾಕು, ಆಗ ಆ ಪ್ರಾರ್ಥನೆ ಅನಾವಶ್ಯಕ. ಇದು ಕೊನೆಯ ಶ್ಲೋಕಕ್ಕೆ ಬರೋಣ. ಪದ್ಯಾನಾಮಿದಮಷ್ಟಕಂ ಪ್ರವಿಲಸನ್ ಮಧ್ವಾಕೃತಿ ಸ್ಪಷ್ಟಕಂ ತದ್ದಾಸ ಪ್ರಿಯವಾದಿರಾಜಯತಿರ ತತ್ತವಾಗ್ಭೂತಿನ ಹೃದ್ಯಂ ಯಃ ಪಠತೀರಿತಂ ಸುಚರಿತಂ ಸಸ್ಯಾತಿಶಾಮಷ್ಟಕೆ ಮಾದ್ಯನ್ಮಾದಿಮತಂಗ ಭಂಗ ಕರಣೆ ಸಿಂಹ ಪ್ರಬರಹ ಪ್ರಭಃ. ಪದ್ಯಾನಾಮಿದಂ ಅಷ್ಟಕಂ, ಈ 8 ಪದ್ಯಗಳೇನಿದೆ ಇದು ಏನ್ ತೋರಿಸ್ತಾ ಇದೆ ನಮಗೆ? ಪ್ರವಿಲಸನ್ ಮಧ್ವಾಕೃತಿ ಸ್ಪಷ್ಟಕಂ, ಮಧ್ವಾಚಾರ್ಯರ ಆಕೃತಿ ಸ್ವರೂಪ ಅದನ್ನ ಸ್ಪಷ್ಟಪಡಿಸುವಂತ 8 ಶ್ಲೋಕ. ಅದೇನಂದ್ರೆ ನಮ್ಮ ಗುರುಗಳು ಯಾರು ಅದನ್ನ ನಾವು ತಿಳ್ಕೊಳ್ಬೇಕಲ್ಲ. ಮೊದಲು ಮಧ್ವಾಚಾರ್ಯರು ಯಾರು? ಹಿಂದೆ ಭೀಮನಾಗಿತ್ತವರು, ಅದರ ಹಿಂದೆ ಹನುಮಂತ, ಮೂಲ ರೂಪದಲ್ಲಿ ವಾಯುದೇವ, ಆ ವಾಯುದೇವ ಭಗವಂತನ್ ಭಕ್ತ. ಇಷ್ಟು ಪರಿಚಯ ಇತ್ತೆ ಮಧ್ವಾಚಾರ್ಯ ಬಗ್ಗೆ ನಮಗೆ ಆಕೃತಿ ಅವರ ಸ್ವರೂಪ ಸ್ಪಷ್ಟ ಆಗತ್ತೆ. ಇದರ ಉದ್ದೇಶನೇ ಅಷ್ಟು. ಈ ಮುಖ್ಯ ಪ್ರಾಣಾಷ್ಟಕ ಬರೆದಿದ್ದು ಮಧ್ವಾಚಾರ್ಯರ ಸ್ವರೂಪ ಏನು ಅದನ್ನ ತಿಳ್ಕೊಳ್ಳೋದು ಮುಖ್ಯ ಉದ್ದೇಶ. ಹಾಗಾಗಿ ಅದನ್ನ ತಿಳಿಸ್ಲಿಕ್ಕೆ ಅಂತಾನೆ ಈ 8 ಪದ್ಯಗಳನ್ನ ವಾದಿರಾಜರು ಮಾಡಿದ್ರು. ಯಾರು ವಾದಿರಾಜರು? ತದ್ದಾಸ ಪ್ರಿಯ, ಆ ಮಧ್ವಾಚಾರ್ಯರ ದಾಸರು ಯಾರಿದ್ದಾರೆ ಅದರಲ್ಲಿ ಪ್ರೀತಿ ಪಾತ್ರರು ವಾದಿರಾಜರು. ಅಂತಹ ವಾದಿರಾಜ ಯತಿಗಳು ಹೇಗೆ ಬರೆದ್ರು ಇಷ್ಟು ಚೆನ್ನಾಗಿ ಅಂದ್ರೆ ದತ್ತ ವಾಗ್ಭೂತಿನ, ಅವರು ಕೊಟ್ಟ ಆ ವಾಕ್ ಶಕ್ತಿ ಇದೆಯಲ್ಲ, ಆ ವಾಕ್ ಶಕ್ತಿಯಿಂದಲೇ ನಾನು ಬರ್ದಿದ್ದು ಅಂತ ವಾದಿರಾಜರು ತಾವು ವಿನಯ ಪೂರ್ವಕವಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೃತ್ಯಂ ಯಃ ಪಠತೀರಿತಂ ಸುಚರಿತಂ ಸಸ್ಯ, ಯಾರು ಮನೋಹರವಾದ ಈ ಒಳ್ಳೆಯ ಚರಿತ್ರೆಯನ್ನು ಹೊಂದಿದ ಈ ಆಚಾರ್ಯರ ಆಕೃತಿಯನ್ನ ತೋರಿಸುವಂತ ಈ ಸ್ತೋತ್ರವನ್ನ ಯಾರು ಪಠನ ಮಾಡ್ತಾರೋ ಅಂಥವರು ಏನಾಗ್ತಾರೆ ಅಂದ್ರೆ ಸಿಂಹ ಪ್ರಬರಹ ಪ್ರಭಃ ಅಂತ. ಅಂದ್ರೆ ಶ್ರೇಷ್ಠವಾದ ಸಿಂಹ ಇರತ್ತಲ್ಲ, ಸಿಂಹ ಅಂದ್ರೆ ಸುಮ್ನೆ ಉದಾಸೀನವಾಗಿ ಕೂತಿರೋ ಸೋಂಬೇರಿ ಸಿಂಹ ಅಲ್ಲ, ಎತ್ತು ಚೊರುಕಾಗಿ ಓಡ್ತಾ ಇರೋ ಸಿಂಹ ಇದೆಯಲ್ಲ, ಅದರ ಪ್ರಭೆ ಹೇಗಿರತ್ತಲ್ಲ ಹಾಗಾಗ್ತಾನೆ ಅಂತ. ಅಂದ್ರೆ ಮನುಷ್ಯನಿಗೆ ಒಂದು ವಿಚಿತ್ರ ಶಕ್ತಿ ಬರುತ್ತೆ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ. ಸಿಂಹನಂತೆ ಆಗ್ತಾನೆ ಅಂದ್ರೆ ಒಳ್ಳೆಯ ಅಂತಃಶಕ್ತಿ ಈ ಸ್ತೋತ್ರ ಪಾರಾಯಣದಿಂದ ಅವನಿಗೆ ಲಭ್ಯ. ಸರಿ, ಇದರಿಂದ ಏನ್ ಲಾಭ? ನಾವು ಸಿಂಹದಂತೆ ಆಗಿ ಏನ್ ಮಾಡ್ಬೇಕಾಗಿದೆ ಈಗ ಅಂದ್ರೆ ದಿಶಾಮಷ್ಟಕ್ಕೆ 8 ದಿಕ್ಕುಗಳಲ್ಲಿ ಯಾರ್ಯಾರು ಈ ಮಧ್ವಾಚಾರ್ಯರ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡ್ತಾರೋ ಅಂತಹ ಮದಿಸಿದ ಮಾಯಿಗಳು, ಕಪಟಿಗಳು ಯಾರಿರ್ತಾರಲ್ಲ, ಆ ಕಪಟಿಗಳೆಂಬ ಆನೆಗಳು, ಅವುಗಳನ್ನ ಓಡಿಸೋದ್ರಲ್ಲಿ ಅವನು ಸಿಂಹತ್ತರ ಆಗ್ತಾನೆ ಅಂತ ಅಭಿಪ್ರಾಯ. ನೀವು ಯಾರು ಈ ಮುಖ್ಯ ಪ್ರಾಣಾಷ್ಟಕವನ್ನ ಪಾರಾಯಣ ಮಾಡ್ತಾ ಇದ್ರಿ ಅಂತವ್ರಿಗೆ ಏನು ಅಂದ್ರೆ 8 ದಿಕ್ಕುಗಳಿಂದ ಆನೆಗಳು ಬಂದ್ರೆ ಆ ಎಲ್ಲಾ ಆನೆಗಳನ್ನ ಓಡಿಸೋ ಶಕ್ತಿ ಬರುತ್ತೆ ನಿಮ್ಗೆ, ನೀವು ಸಿಂಹದಂತೆ ಆಗ್ತೀರಿ ಅಂತ. ಏನು 8 ದಿಕ್ಕುಗಳಿಂದ ಆನೆ ಬರೋದು ಅಂದ್ರೆ ಅದು ಆನೆ ಹೇಗ್ ಬರ್ತದೆ? ಮದಿಸಿ, ಅದು ಸುಮ್ನೆ ಬರ್ತಾ ನಡ್ಕೊಂಡು, ಚೆನ್ನಾಗಿ ಮದ ಇದೆ, ಮದ ಜಲವನ್ನ ಸುರಿಸ್ತಾ 8 ದಿಕ್ಕುಗಳಿಂದ ಆನೆ ಓಡ್ ಬರ್ತಾ ಇದೆ. ಅದು ಮಾಯಿಗಳೆಂಬ ಆನೆ. ಮಾಯ ಅಂತಂದ್ರೆ ಕಪಟತನ ಅಂತ ಅರ್ಥ. ಕಪಟತನ ಹೊಂದಿದ ಯಾವುದೇ ಪ್ರತಿವಾದಿಗಳಿರ್ಲಿ, ಅಂತ ಪ್ರತಿವಾದಿಗಳೆಂಬ ಆನೆಗಳು ಎಲ್ಲಿಂದಲೇ ಬರ್ಲಿ ಅವ್ರ ಜೊತೆ ಮಾತನಾಡಿ ಅವರನ್ನು ಸೋಲ್ಸುವಂತ ಒಂದು ದಿವ್ಯ ಶಕ್ತಿ ಬರುತ್ತೆ ಅಂತ ಇಷ್ಟರ್ಥ. ಯಾರೇ ಏನೇ ಮಾತಾಡ್ಲಿ ಆಚಾರ್ಯರ ಸಿದ್ಧಾಂತದ ವಿರುದ್ಧವಾಗಿ, ಅಥವಾ ಯಾರೇ ಈ ಹರಿಸರ್ವೋತ್ತಮತ್ವದ ಬಗ್ಗೆ ಆಗ್ಲಿ, ಜೀವೋತ್ತಮತ್ವದ ಬಗ್ಗೆ ಆಗ್ಲಿ, ಅಥವಾ ಇನ್ನು ಅನೇಕ ವಿಷಯಗಳು, ಶಾಸ್ತ್ರದ ವಿಷಯಗಳಾಗ್ಲಿ, ಅದ್ರ ಬಗ್ಗೆ ಅವನೆಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಶಕ್ತಿಯನ್ನು ಹೊಂದುತ್ತಾನೆ. ಮತ್ತೆ ಯಾರೇ ಏನೇ
ಸೋಲಿಸ್ಬೇಕು ಅಂತ ಬಂದ್ರು ಅದನ್ನ ಧಿಕ್ಕರಿಸ್ಕೊಂಡು ಆ ಜ್ಞಾನ ಪ್ರಭೆಯಿಂದ ನಾನು ಸಿಂಹದತ್ತೆ ಗರ್ಜಿಸ್ತಾನೆ, ಆ ಒಂದು ದಿವ್ಯ ಶಕ್ತಿ ಬರುತ್ತೆ ಅಂತ. ಅದರಿಂದ ವಿಘ್ನಗಳು ಬಂದ್ರೂ ಪರಿಹಾರ ಆಗತ್ತೆ. ಅಷ್ಟೇ ಅಲ್ಲ, ಈ ತರ ವಾದ ಮಾಡ್ಬೇಕು ಅಂತ ಬಂದಾಗ್ಲೂ ಅವನಿಗೆ ಒಂದು ದಿವ್ಯ ಶಕ್ತಿ ಬರುತ್ತೆ ಅಂತ. ಹೀಗೆ ಆಚಾರ್ಯರ ಸ್ವರೂಪವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದ್ರೆ 8 ದಿಕ್ಕುಗಳಿಂದ ಬರೋ ಆಪತ್ತು ಪರಿಹಾರ ಆಗುತ್ತೆ ಅಂತ. ಕುಂದೋದಿಲ್ಲ ಮನಸ್ಸು, ಎಲ್ಲೋ ಹೋಗ್ಬಿಡತ್ತಲ್ಲ. ದುಃಖ ಇದ್ದಾಗ ಮನಸ್ಸು ಎಲ್ಲೋ ಕುಗ್ಗ್ ಹೋಗತ್ತಲ್ಲ, ಹಾಗೆ ಕುಗ್ಗ್ ಹೋಗೋದಿಲ್ಲ, ಮತ್ತೆ ಬೆಳಗ್ತಾನೆ ಅವನು ಅಂತ. ಈ ರೀತಿ ಸ್ತೋತ್ರದ ಫಲವನ್ನಾಗಿ ವಾದಿರಾಜರು ವರ್ಣಿಸಿದ್ದಾರೆ. ಇಲ್ಲಿವರೆಗೆ ನಾವು ಮುಖ್ಯ ಪ್ರಾಣಾಷ್ಟಕದ ಚಿಂತನೆಯನ್ನ ಮಾಡಿದ್ದೀವಿ. ಇದನ್ನ ಕೇಳಿದ ನೀವೆಲ್ಲರಿಗೂ ವಿಶೇಷವಾಗಿ ಆ ವಾಯುದೇವರು ಹಾಗೂ ಆ ವಾಯುದೇವರ 3 ರೂಪಗಳ ವಿಶೇಷ ಅನುಗ್ರಹ ದೊರಕಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ಇನ್ನೊಂದು ಸ್ತೋತ್ರದೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ.